ತುರ್ದಿಕ್ಕಿನಾಗ ಯಾವ್ದು ಇರ್ತೈತೆ ಅಂತ ಹೆಂಗೆ ಕತಿ ಕಟ್ಟ್ಯಾರ ಅದನ್ನು? ಯಾವ ಆಧಾರ ಮೇಲೆ ಮಾಡಿರೋ ಅದನ್ನು? ವಿಚಾರಕ್ಕೆ ನೋಡಿದ್ರು, ವಿಚಾರದವರೆಗೆ ಹೆಚ್ಚು ನೋಡಿದ್ರೆ ಅದಕ್ಕೆ ಎಲ್ಲಷ್ಟು ವ್ಯರ್ಥಪ ಇದೆ ಅನಿಸ್ತೈತೆ. ಅದನ್ನು ಹೊರಗೆ ದೌಡು ಒಗದು ಬರ್ತೀವಿ, ಅದನ್ನು ಇಟ್ಕೊಳಕ್ತಾ ಇಲ್ಲ ಮತ್ತೆ. ಯಾಕ್ರಿ? ಒಬ್ಬರು ವರ್ಷಕ್ಕೆ ಇಟ್ಕೊಂಡಿರ್ತಾರೆ ಗಣಪತಿ. ಅಂಥದ್ದೊಂದು ಮಗ ಹುಟ್ಟಿದ್ರೆ ಇಟ್ಕೋತೀಯ ನೀ ಅದನ್ನು? ಯಾಕ್ರಿ? ಗಣಪತಿ ಅಂತ ಮಗ ದೇವ್ರ ಹುಟ್ಟ್ಯಾನ ಬಿಡಪ್ಪ ಅಂತ ಇಟ್ಕೋತೀಯ ನೀ? ದೇವ್ರ ಹುಟ್ಟ್ಯಾನ ಅಂತೇಳಿ ಅಂಥದ ಸೊಂಡಿ ಅಂಥದ್ದು ಮಗ ಇತ್ತಂದ್ರೆ ಇಟ್ಕೋತೀಯ ಅದನ್ನ? ಏನು ಕರ್ಮಪ ಇದು ನಂದಂತಿ, ಹೌದಿಲ್ಲ? ಇವನ್ನೆಲ್ಲ ಏನು ಅಸಂಬದ್ಧ, ಇವನ್ನೆಲ್ಲ ಗಣಪತಿ ದೇವಿ ಅದ, ಇನ್ನೇನೇನೋ ಕಲ್ಪಿಸ್ಕೊಂಡು ಕುಂತ್ರೆ. ವಿಷ್ಣು ಅದಾನ, ಬ್ರಹ್ಮ ಅದಾನ, ಮಹೇಶ್ ಅದಾನ, ಇದೇನೇನೋ ಕಲ್ಪಿಸ್ಕೊಂಡು ಕುಂತೀವಿ ಒಂದೊಂದು ಗುಂಪಿನ. ಹೌದಿಲ್ಲ? ಇವೆಲ್ಲ ನಿನ್ನ ಕಲ್ಪನೆಯ ತೆರೆಗಳು ಅಂತ. ನಿನ್ನ ಕಲ್ಪನಾ ಸೃಷ್ಟಿ ಅವೆಲ್ಲ, ನಿಜವಾಗಿ ಅವಕ್ಕೆ ಅಸ್ತಿತ್ವವಿಲ್ಲ. ಇಲ್ಲ, ಇದ್ದದ್ದ ಜರಾಗಿದ್ರೆ ಅವು ಅದನ್ನು ಯಾವುದೇ ಜ್ಞಾನದಿಂದ ತೆಗೆದು ಹಾಕಕ್ಕಿದ್ದಿಲ್ಲ. ನಿನ್ನ ಸ್ವರೂಪದ ಜ್ಞಾನ ಮಾಡಿಕೊಂಡಾಗ ಇವು ಅಸ್ತಿತ್ವ ಇಲ್ಲ ಅನ್ನೋದು ನಿನಗೆ ಅನುಭವಿಗಳ ಮುಖಾಂತರ ಅದು ಸ್ಪಷ್ಟ ಹೇಳ್ಯಾರ ಅವರು. ಯಾವುದೂ ಇಲ್ಲ ಇಲ್ಲಿ, ಮೂರು ಲೋಕದ ನಮ್ಮಪ್ಪ ನಮ್ಮವುಗಳು ಯಾರೂ ಇರುವುದಿಲ್ಲ. ತದ್ವಸ್ತುವಿನ ಹೊರತುಪಡಿಸಿ ಮತ್ತೊಂದು ಏನೂ ಇಲ್ಲ. ನಿನ್ನ ಹೊರತುಪಡಿಸಿ ಆತ್ಮಾತಿರಿಕ್ತ ಪದಾರ್ಥ ನ ವಿದ್ಯತೆ. ಆ ದೇವರದಾಗ ಇದು ಎಲ್ಲ ನಿನ್ನ ಕಲ್ಪನಾದಾಗಿನ ಅಜ್ಞಾನದೊಳಗಿನ ಕಲ್ಪನಾದಾಗ ಮಾಡ್ಕೊಂಡು ಕುಂತೀವಿ. ಅಜ್ಞಾನವನ್ನು ಕಳ್ಕೊಂಡೆ ಅಂದ್ರೆ ಅಜ್ಞಾನದ ಕೂಡಿದ ಕಲ್ಪನಾ ಎಲ್ಲ ಹೋಗಿಬಿಡ್ತಾವೆ. ಆ ದೇವ್ರ ಗೊಡವಿನ ತಪ್ಪಿಬಿಡ್ತೈತೆ, ನಿನಗೆ ಆರಾಮಿರ್ತೀನಿ. ಯಾಕೆ ಅವನು ಕಲ್ಪಿಸ್ಕೊಂಡು ಯಾವ ಅದಾವ ಅಂತೇಳಿ ಬಂದು ಭೇಟಿಯಾಗಿದ್ದು ನಿಮ್ಗೆ? ಅಲ್ಲಿ ನಡ್ಕೋಪ ನನಗೆ ಹಿಂಗೆ ಕೊಡ್ತೇವೆ ನಿನಗಂತ. ಬೆರ್ಕಿ ಬುದ್ಧಿ ಅವ್ರು ಅವ್ನು ಹುಟ್ಟಿಸ್ಬಿಟ್ರು, ಅವ್ನು ಕತಿ ಹುಟ್ಟಿಸಿ ಅದನ್ನು. ಅವು ಹೂಣ ಅಂತವು ಎಲ್ಲ. ಎಲ್ಲೋ ಒಬ್ಬ ವಿಚಾರವಂತ ಇದನ್ನೆಲ್ಲ ಹೊಡೆದು ಹಾಕ್ತಾನೆ. ಅದರ ಅವಶ್ಯಕತೆ ಇಲ್ಲ. ಯಾವ ದೇವರು ದಿನರು ಸಂಬಂಧ ಇಲ್ಲೇ ನಮ್ಗೆ ಆರಾಮಿನ ಭಾವದಾಗ ಇರಾಕ್ ಬರ್ತೈತಿ. ಯಾವ ಹೆಣದವ್ರು ಬೇಕಾಗಿಲ್ಲ, ಯಾವ ಗಣದೇವ್ರು ಬೇಕಾಗಿಲ್ಲ. ಯಾವಾಗಲೂ ಇದ್ದು ವಸ್ತು ನೀ ಅದೇ ಅನ್ನೋದನ್ನು ಮರ್ತಿಯಲ್ವ? ನಿನಗಿಂತ ಶ್ರೇಷ್ಠವಾದದ್ದು ದೇವ್ರು ಅನ್ನೋದು ಯಾವುದೂ ಇಲ್ಲ. ಅದಕ್ಕೆ ನಿನ್ನನೇ ಪರವೆಂದು ಬಗೆಯುವುದಲ್ಲ, ತನ್ನನೇ ನೀನೇ ಆ ಶ್ರೇಷ್ಠ ವಸ್ತು. ನಿನಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಕಲ್ಪನಾದ ತೋರುವ ಅವಕ್ಕೆ ಹಂಗೆ ಶ್ರೇಷ್ಠ ಅಂತೀರಿ ಅವಕ್ಕೆ? ಅವಕ್ಕೆ ವಾಸ್ತವಿಕತೆ ಇಲ್ಲ, ಅವಕ್ಕೆ ಇಲ್ಲ. ನೀವು ಕಲ್ಪನಾದಾಗ ಕಲ್ಪಿಸ್ಕೊಂಡಾಗ ಅವು ಕಲ್ಪಿಸ್ಕೊಳ್ಳೇ ಇದ್ದಾವ ಎಲ್ಲಿದ್ದಾವೆ? ಒಂದು ಗುಂಪಿನವ್ ನೀವು ಕಲ್ಪಿಸ್ಕೊಂಡು ಮತ್ತೊಂದು ಗುಂಪಿನವ್ಗೆ ಎಲ್ಲಿದ್ದಾವ್ರಿ? ಈ ಖಂಡದವ್ ಅಷ್ಟೇ, ಮತ್ತೊಂದು ಖಂಡದವ್ ಇಲ್ಲ. ಏನು ಹಂಗಂದ್ರೆ ಅಂತ ನಾವು ಅದ್ರ ಗೊಡವಿ ಕೈ ಬಿಡೋದ ಅಂದ್ರೆ ಆರಾಮಿರ್ತೀನಿ. ಎಲ್ಲ ಕಲ್ಪಿತ ದೇವತೆಗಳನ್ನು ಮಾಡ್ಕೊಂಡು ತಲೆ ಸಮಾಧಾನ ಕೆಡಿಸ್ಕೊಂಡ್ಬಿಡ್ತೀನಿ. ನೀ ಯಾರು ಮೊದಲು ನೋಡ್ಕೋ. ನೀ ದೇವ್ರಲ್ಲ ಆದ್ರೆ ನೀ ಕಲ್ಪಿಸಿದ ದೇವ್ರು ನಡ್ಕೊಂಡು ಹಾಕೊಂಡು ನೀ ಯಾರು ಮೊದಲು ನೋಡು. ತನ್ನ ಮೊದಲು ಅರಿವುದು. ಯಾವಾಗಲೂ ಇದ್ದ ವಸ್ತು ನೀನೇ ಸುಖ ಸ್ವರೂಪ ಅದೇ ಅನ್ನೋದನ್ನು ಅನುಭವದಿಂದ ನೋಡ್ಕೊ. ಒಮ್ಮೆ ಅದನ್ನು ಅನುಭವದಿಂದ ಖಾತ್ರಿ ಮಾಡಿಕೊಂಡ್ರೆ ಚಿಂತೆ ಕಡಿತೈತಿ ನೋಡಿ. ಇಷ್ಟೆಲ್ಲ ಜಗತ್ತಿನೊಳಗೆ ವಿಷಯ ಸಂಗ್ರಹ ಮಾಡಿ, ವಿಷಯ ಭೋಗ ಮಾಡಿ ಸುಖ ಹೊಂದಬೇಕನ್ನೋ ಪ್ರಯತ್ನ ನಡೆಸಿರಿ. ಆದರೆ ಸುಖ ಹೊಂದಿರೇನು ಅದರಿಂದ? ಅಂದರೆ ಅದ್ರ ಬದಲಾಗಿ ಏನಾಗೈತಿ? ಧನವ ಹೊಂದಿದ್ರಿ. ಮುಗಲು ಮೇಲಿನ ಸುದ್ದಿ ತೊಗಲು ಮಾನವ ಏನು ಬಲ್ಲ ಅಂತ ಕೆಲವರು ಮೂರ್ಖರು ಅಂತಾರೆ. ಆದ್ರೆ ಆನಂದ ತೊಗಲು ಮಾನವ ಬೇಡ್ತಾನೋ ಏನು ಕಲ್ಲು ಕಟ್ಟಿಗೆ ಬೇಡ್ತಾವ? ಆನಂದ ಬೇಡವ್ರು ಯಾರ? ನಾವ ಬೇಡ್ತೇವಿಲ್ಲ? ಪ್ರತಿಯೊಬ್ಬರೂ ಬೇಡ್ತೇವೆ, ಆನಂದವನ್ನು ಬೇಡ್ತೇವೆ. ಗೊತ್ತಿಲ್ಲಲ್ಲಿ ಬೇಡ್ತೇವೆ, ಗೊತ್ತಿದ್ದು ಬೇಡ್ತೀವಿ. ಅದನ್ನು ಎಲ್ಲರಿಗೂ ಗೊತ್ತಾಯಿದ್ದನ್ನು ಬೇಡ್ತೀವಿ. ಆನಂದದ
ಬೇಡ್ತಾನಂದ್ರೆ ಅದು ಗೊತ್ತೈತೆ ಅವಾಗ. ಗೊತ್ತಿಲ್ಲದ ಬೇಡ ನೋಡೋಣ, ಯಾವಾಗ ಗೊತ್ತಾಗೈತೆ ಅನ್ನೋದನ್ನು ಮರ್ತಾನ ಅದನ್ನಷ್ಟೆ. ಮೊಟ್ಟ ಮೊದಲಿಗೆ ಅದು ಗೊತ್ತಾದದ್ದು ಫಸ್ಟ್ ಇಂಟ್ಯೂಷನ್ ಅಂತ, ಪ್ರಥಮ ಅನುಭೂತಿನ ಆನಂದ. ಎಲ್ಲರಿಗೂ ಅದು ಗೊತ್ತಾಗೈತಿ. ಎದರ ಮುಖಾಂತರ ಗೊತ್ತಾಗೈತೆ ಅಂದರೆ ಯಾವುದು ಅನ್ಯ ಭಾವ ಏನೂ ಇಲ್ಲದಾಗ, ಯಾವ ಜಗತ್ತಿನ ವಸ್ತುಗಳ ಸಂಬಂಧ ಇಲ್ಲಲ್ಲೇ ಅದು ಆನಂದದ ಅನುಭವ ಮಾಡಿದ್ದದು. ಈಗೂ ಆನಂದದ ಅನುಭವ ಮಾಡ್ಕೋಬೇಕಾದ್ರೆ ಈ ಜಗತ್ತಿನ ಯಾವ ಸಾಮಾನು ಅವಸ್ತುಗಳ ಅವಶ್ಯಕತೆ ಇಲ್ಲ. ನಾವು ಇವನ್ನೆಲ್ಲ ಗೂಡಿಸ್ಕೊಂಡು ಸಂಗ್ರಹ ಮಾಡ್ಕೊಂಡು ಆರಾಮ ಹೊಂದ್ಬೇಕು ಅಂದ್ಕೊಂತೀವಿ. ಇಲ್ಲ, ಅದು ಯಥಾರ್ಥ ಇದಕ್ಕಿದ್ದಂಗೆ ಇದ್ದದ್ದು. ಅದು ಜಗತ್ತಿನ ಈ ಬಾಹ್ಯ ವಸ್ತುಗಳನ್ನು ಅವಲಂಬಿಸ್ಕೊಂಡಿದ್ದಿಲ್ಲ. ಇವನ್ನೆಲ್ಲ ಕೈ ಬಿಟ್ಟಾಗ ಸಹಜವಾಗಿ ನಿಮ್ಮಲ್ಲಿ ಅನುಭವ ಬರ್ತದೆ. ಪ್ರತಿಯೊಬ್ಬರಲ್ಲಿ ಅದು ಐತಿ. ವಿಚಾರದ ಫಲ ಇದು. ನಮ್ಮ ನಿಜದ ಎಚ್ಚರಿಕೆಯನ್ನು ನಾವು ಮಾಡ್ಕೋಬೇಕಾದ್ರೆ ನಮ್ಮ ವಿವೇಕವಂತರಾಗಬೇಕಾದ್ರೆ ಆನಂದವನ್ನು ತಗಲು ಮಾನವ ಬೇಡ್ತಾನೋ, ಕಲ್ಲು ಕಟ್ಟಿಗೆ ಬೇಡ್ತಾವೆ. ನೀವ ಕಲ್ಪಿಸ್ಕೊಂಡದ್ದು, ನೀವ ಆಕಾರ ಕೊಟ್ಟವಕ್ಕೆ ಯಾಕ್ರಿ ಕತ್ತಿ ಕಟ್ಕೊಂಡು ಕುಂತೀರಿ? ಅವಕ್ಕೆ ಗಣಪತಿ ನೀವು ಮಾಡಿದ್ದು ಹೋದಿಲ್ಲ, ಅದು ನೀವ ಹುಟ್ಟಿಸಿದ್ದು. ಅದು ನೀವು ಹುಟ್ಟಿಸಿದ್ದು ನಿಮಗೇನು ಕೊಡ್ತೈತಿ? ಅದು ನಿಮ್ಮ ಕಲ್ಪನಾದಾಗ ನೀವ ಹುಟ್ಟಿಸಿದ. ನಿಮಗೇನು ಕೊಡ್ತೈತಿ ಅದು? ನೀ ಯಾರು ಮೊದಲು ನೋಡ್ಕೋ. ನೀ ದೇವರಲ್ಲ ಆದರೆ ಅನ್ಯವಾಗಿ ಹುಡ್ಕಾಕ್ ಹೋಗಿ. ನೀನ ಅದ ಅದಿ, ಅಲ್ಲಿಂದ ಅನ್ಯವಾಗಿ ಹುಡುಕು ಕೆಲಸ ಏನೈತಿಪ್ಪ ನಿನ್ನ ಬಿಟ್ಟು? ನಿನ್ನ ನಿಜವಿದನೆ ತಿಳಿಯು ಬೇರೆನ್ನದಲ್ಲಿ ಮನುಜ ಅಂದ. ಏನು ನೀ ಯಾರು, ಹೆಂಗಿದ್ದಿ ಅನ್ನೋದನ್ನು ಮೊದಲು ನೋಡ್ಕೊಡೋ ಕೆಲಸ ಮಾಡ್ಕೊಯ್ದೀನಿ. ಅದನ್ನು ಬಿಟ್ಟುಕೊಟ್ಟು ಸತ್ತವ್ರ ಸುದ್ದಿ ತಗೊಂಡು ಏನು ಮಾಡವ ನೀವು? ಸತ್ತೆಮ್ಮಿಗೆ ಸೇರ್ ತುಪ್ಪ ಅಂತ ಅದನ್ನು ಹೊಗಳಕೊಂತ ಕುಂದಿರ್ತಾನೆ. ಎಮ್ಮಿಗೆ ನೀರು ಕುಡ್ಸೋರಿಲ್ಲ, ಮೇವು ಹಾಕೋರಿಲ್ಲ. ಎದ್ದು ಆಕಳಿಗೆ ಎಮ್ಮಿಗೆ ಹಾಕ್ರಿ, ದಾದ ಮಾಡೋರಿ ಅದು ಹಂಗಿತ್ತು ಹಿಂಗಿತ್ತು ಅಂತ ವರ್ಣನೆ ಮಾಡ್ಕೊಂಡು ಎದಕ್ಕೆ ಬರ್ಬೋದು? ಇದ್ದಾಗ ಯಾರು ಸನಿಯಕ್ಕೆ ಬರಲಿಲ್ಲ. ಯಾಕೆ? ಎಲ್ಲರೂ ಎಲ್ಲ ಮುಗಿದ ಮ್ಯಾಗ ಅದ್ರ ವರ್ಣನ ಮಾಡೋದು ಯಾಕ್ರಿ? ಅವ್ರು ಹಂಗಿದ್ರು ಇವ್ರು ಹಿಂಗಿದ್ರು ಇದ್ದಾಗರೆ ಅವ್ರು ವರ್ಣನ ಮಾಡ್ತೀಯಪ್ಪ. ಅವ್ರು ಗುಣಗಾನ ಮಾಡಕ್ಕೆ ಬರಲಿಲ್ಲ ಇದ್ದಾಗ. ಸತ್ತ ಮ್ಯಾಗ ಹೊಗಳಕ್ಕೆ ಚಲೋ ಮಾಡ್ತೇವೆ. ಹಿಂಗೆ ಮಹಾತ್ಮರದೆಲ್ಲ ಹಿಂಗೆ ಆಗಿತ್ತು. ಇದ್ದಾಗ ಯಾರು ರೊಟ್ಟಿ ಕೊಟ್ಟಿಲ್ರಿ, ಅವ್ರಿಗೆ ದಾದ ಮಾಡಿಲ್ಲ. ಅವ್ರ ಪರಿಸ್ಥಿತಿ ಏನಾಗೈತೆ ಅನ್ನೋದನ್ನು ನೋಡಿಲ್ಲ. ಏನು ಆನಂದವು ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗುವಂಥದ್ದಲ್ಲ. ಇಂದ್ರಿಯಗಳ ಮುಖಾಂತರ ಅದನ್ನು ಹೊಂದಕ್ಕೆ ಸಾಧ್ಯನೇ ಇಲ್ಲ. ವಾಂಗ್ ಮನಸ್ಸಿಗೆ ಅಗೋಚರವಾದದ್ದು, ವಾಣಿ ಮತ್ತು ಮನಸ್ಸುಗಳಿಗೆ ಅಸಾಧ್ಯವಾದದ್ದು. ತ್ರಿಕಾಲ ಬಾಧ್ಯವಾದಂಥ ತತ್ವದ ಇರುವನ್ನು ನಮ್ಮ ಅನುಭವಕ್ಕೆ ಬರುವಂಗೆ ಬ್ರಹ್ಮನಿಷ್ಠರ ಮುಖಾಂತರ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ನೋಡಿ, ಅದನ್ನು ಎಲ್ಲಿ ಹೊಂದಲಿಕ್ಕೆ ಬರ್ತೈತೆ ಅಂದರೆ ಪರಿಶುದ್ಧವಾದ ಅಂತಃಕರಣ ಇದ್ರೆ ಮಾತ್ರ ಅದನ್ನು ಅನುಭವ ಮಾಡ್ಕೊಳಕ್ಕೆ ಸಾಧ್ಯತೆ ಎಲ್ಲರಿಗೂ. ಯಾರ ಅಂತಃಕರಣ ಪರಿಶುದ್ಧಿ ಆಕೈತಿ, ವಿಷಯದ ಮಾಲಿನ್ಯವನ್ನು ಕಳ್ಕೊಂಡ ಅಂಥ ಪರಿಶುದ್ಧವಾದ ಅಂತಃಕರಣಕ್ಕೆ ಇದು ಅನುಭವ ಬರ್ತೈತಿ. ಅಂತಃಕರಣ ಪರಿಶುದ್ಧಿ ಇಲ್ಲದಕ್ಕೆ ನಮಗಿದು ಅನುಭವ ಬರುವುದು. ನೀ ಯಾರು, ನಿನ್ನ ಸ್ವರೂಪ ಹೆಂಗೈತಿ ಅನ್ನೋದು ಮೊದಲು ಅದನ್ನು ನೋಡ್ಕೊ. ಸತ್ತವ್ರ ಸುದ್ದಿ ತಗೊಂಡು ಏನು ಮಾಡೋಣ? ಏನು ನಿನ್ನೊಳಿಯುವುದು ಸತ್ಯಪದವು, ಅದನ್ನು ಅನುಭವದಿಂದ ನೋಡು. ನೋಡಲೇ ಜೀವನೇ ನೀನೇ ಮುಕ್ತನು ಅಂತ. ತ್ರಿಕಾಲ ಬಾಧ್ಯವಾದಂಥ ನಿನ್ನ ಇರುವಿನ ಸ್ಥಿತಿ ಅದು. ಅದನ್ನು ಎಲ್ಲಿ ಹೊಂದಲಿಕ್ಕೆ ಬರ್ತೈತೆ ಅಂದರೆ ಪರಿಶುದ್ಧವಾದಂಥ ಅಂತಃಕರಣದಾಗ ಹೊಂದಾಕ ಬರ್ತೈತೆ.
ಏನು ಅದಕ್ಕೆ ಅಂತಃಕರಣ ಪರಿಶುದ್ಧಿಯನ್ನು ನಾವು ಮಾಡ್ಕೊಳ್ಬೇಕು. ಆನಂದ ಅಂತ ಶಬ್ದ ಹೇಳ್ತಿರೋ ಏನು ಆನಂದ ಹೇಳ್ತಿರೋ ನೀವು? ಕಾಗಿ ಗುಬ್ಬಿ ಹೇಳ್ತಾವ ಹಂಗೆ ಶಬ್ದ. ಮೊದಲ ಆನಂದವನ್ನು ಅನುಭವದಿಂದ ಕಂಡಿರುವ ಏನು ಯಾವುದರ ಇಂದ್ರಿಯಗಳ ಮುಖಾಂತರ ಕಂಡಿರುವ ಮೊದಲ ಆನಂದವನ್ನು ಕಂಡುಕೊಂಡವ ಈಗ ಎಲ್ಲಿ ಕಂಡುಕೊಂಡೆ ಅಂದರೆ ಅನುಭವದಿಂದ ಕಂಡುಕೊಂಡದ್ದದ. ಈಗ ಅನುಭವದ ಕಡೆ ಲಕ್ಷ ಕೊಡ್ಬೇಕಾಗೈತಿ. ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದಾದಾಗ ಶಮೆ ದಮೆಗಳು ಅವು ನೆಲೆಯಾಗಿ ನಿಂತಾಗ ನಿನಗಿದ ಅನುಭವಕ್ಕೆ ಬರ್ತೈತಿ. ನಮ್ಮ ನಿಜದ ಎಚ್ಚರಿಕೆ ಆಗೋ ಮಟ್ಟ ದುಃಖ ನಮಗೆ ಬಿಡುವುದಿಲ್ಲ. ಅದಕ್ಕೆ ಮೊದಲು ನಾವು ನಿಜ ತನ್ನ ಮೊದಲರಿವು ತನ್ನ ನಿಜ ಸ್ವರೂಪದ ತಿಳುವಳಿಕೆಯನ್ನು ಮಾಡ್ಕೊ ಆ ಎಚ್ಚರಿಕೆಯನ್ನು ನಾವು ಮಾಡ್ಕೊಬೇಕು. ಹಠಯೋಗದೊಳಗೆ ವೇಳೆ ಕಳೆಯುವ ಬದಲು ಈ ಭೋಗ ವಾಸನೆಗಳನ್ನು ನಾಶ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ರಿ. ಏನು ಈ ವಾಸನೆಗಳು ಯಾಕೆ ನಮಗೆ ತಯಾರಾಗ್ಯಾವು? ಅವುಗಳಲ್ಲಿ ಸುಖ ಸಿಗ್ತೈತೆ ಅನ್ನುವಂಥ ತಪ್ಪು ತಿಳುವಳಿಕೆಯಿಂದ ವಾಸನಾದಿಗಳು ನಮ್ಮಲ್ಲಿ ಗಟ್ಟಿ ಹಾಕೊಂಡು ಕೂತಾವು. ಏನು ವಿಚಾರ ಇಲ್ಲದಕ್ಕೆ ಹಿತಾಹಿತ ವಿಚಾರದ ಅಭ್ಯಾಸ ನಿರಂತರ ಒಳಗೆ ಆಂತರಿಕವಾಗಿ ನಡೆಯಕೈತಿ ಅಂದರೆ ವಾಸನೆಗಳೆಲ್ಲ ಯಾವ ಉಳಿದು ನೀನು ಪೂರ್ಣ ನಾಶಗಳು. ಏನು ವಿಚಾರದ ಕಡತಕ್ಕೆ. ಅದಕ್ಕೆ ಪ್ರತಿಯೊಬ್ಬರು ನಾವು ವಿವೇಕವಂತರ ಆಗಬೇಕಾಗಿದೆ. ವಾಸನೆಗಳ ಮೂಲ ಕಾರಣವನ್ನು ಹುಡುಕಿ ಅವನು ನಾಶ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. ಸುಖದ ಮೂಲ ಯಾವುದದ ಅದನ್ನು ತಿಳ್ಕೊಳ್ಳಿಕ್ಕೆ ಅದರ ಮೂಲ ತಿಳುವಳಿಕೆ ಇಲ್ಲದಕ್ಕೆ ವಿಷಯಾದಿಗಳ ಬೆನ್ನು ಹತ್ತಿ ಸುಳ್ಳ ದಣಿತಾನೆ. ವಿವೇಕ, ವೈರಾಗ್ಯ, ಸಾಧನ, ಚತುಷ್ಟಯ, ಸಂಪನ್ನತ್ವ ಇವ ಅಧಿಕಾರಿಯ ಲಕ್ಷಣ. ಅಧಿಕಾರಿ ಇದ್ದವನಲ್ಲಿ ಇವೆಲ್ಲ ಇರ್ತಾವೆ. ಏನು ಅದಕ್ಕೆ ಅನಧಿಕಾರಿಗಳಿಗೆ ಎಷ್ಟು ಹಿಡಿರುವುದು ತಿಳಿದಿನ ಇಲ್ಲ. ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಹೊಂದಿದವ ವೇದಾಂತದ ಇದರ ಅಭ್ಯಾಸ ಮಾಡಲಿಕ್ಕೆ ಅವ ಅಧಿಕಾರಿ. ಇದಕ್ಕೆ ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡೆದು ವೇದಾಂತದ ಅಧ್ಯಯನ ಪಾರಾಯಣ ಆದರೆ ಅದಕ್ಕೆ ವಿಧಿವತ್ತದೀತ ವೇದಾಂತ ಅಂತ. ವೇದಾಂತ ಸಿದ್ಧಾಂತವನ್ನು ಓದಿ ಹಾದಿ ತಪ್ಪುವರಲ್ಲ ಮತ್ತೆ ವಾದವ ಬಿಡಲಿಲ್ಲ ಅಂತ. ಕಲ್ಕೊಂಡು ಕೂಡಲೇ ವಾದ ಮಾಡ್ಕೊತ ಕುಂತ್ಕೊಂಡು ಹೌದಿಲ್ಲ. ಅನುಭವ ಯಾರು ಕೂಡ ವಾದ ಮಾಡಕ್ಕೆ ಹೋಗೋದು. ಏನು ತರ್ಕಿಸದೆ ಯಾರು ಕೂಡ ತರ್ಕ ಮಾಡಕ್ಕೋಲ್ಲ, ವಾದ ಮಾಡಕ್ಕೆ ಹೋಗೋದು. ನಾವು ಎಲ್ಲರೊಡನೆ ಉಂಡೊಟ್ಟು ಸಂಚರಿಪನು ಅಂತ ನಿಜವನ್ನು ತಿಳಿದ ಮೇಲೆ ಎಲ್ಲರೂ ವಿಷಯದಿಂದನೇ ಸುಖ ಸಿಗ್ತೈತೆ ಅನ್ನುವಂಥ ಪ್ರಯತ್ನ ವಿಷಯ ಮಕ್ಕಳು ಮರಿಗೆ ಅದನ್ನೇ ಕಲಿಸ್ಲಿಕ್ಕೈತಿ. ನಿಮ್ಮ ವಿದ್ಯಾದ ಕೇಂದ್ರ ಐತಿರಿ ಅಲ್ಲ ವಿಶ್ವವಿದ್ಯಾಲಯ ಬಲ್ಲ ಅದನ್ನು ಕಲಿಸ್ದಿರಿಲ್ಲ. ಆ ವಿಷಯದಲ್ಲಿ ಏನೋ ಸುಖ ಸಿಗ್ತೈತಿ. ಅವನು ಎಷ್ಟೆಷ್ಟು ಅವು ಹೆಚ್ಚಿಗೆ ಅಭಿವೃದ್ಧಿ ಆಕೈತಿ. ಮುಂದುವರಿದ ರಾಷ್ಟ್ರಗಳ ಅಭಿವೃದ್ಧಿ ಹೊಂದಿದ ವಿಶೇಷ ಅದು ನೆಮ್ಮದಿ ಐತೆನೋ ಕೇಳ್ರಿ ಅವರು. ಏನು ವಿವೇಕ ಇಲ್ಲದಕ್ಕೆ ವಿಷಯಗಳ ಬೆನ್ನು ಹತ್ತಿ ತಿರುಗು ಪಳೆ ಬಂದೈತಿ. ಯಾವನಲ್ಲಿ ವಿವೇಕ ಜಾಗೃತ ಆಕೈತಿ ಯಾವಾಗ ಇದರ ದೋಷವನ್ನು ಅವ ಕಾಂತ ಹಿಂದಕ್ಕೆ ಸರ್ಕೋತಾನೆ. ವಿಷಯ ದೋಷ ದರ್ಶನವೇ ವಿರತಿಗೆ ಬೀಜ ಅಂತ. ವಿಷಯ ದೋಷ ದರ್ಶನ ಆಗ್ಬೇಕಾದ್ರೆ ನಮ್ಮಲ್ಲಿ ವಿವೇಕ ಉದಯ ಆಗ್ಬೇಕು. ವಿಷಯಗಳಿಂದ ಸುಖ ಸಿಗುದಿಲ್ಲ ಅನ್ನೋದನ್ನು ಕಲಿಸೋರು ಯಾರು ನಿಮಗೆ? ಯಾವ ತಂದೆ ತಾಯಿಗಳು ಮಕ್ಕಳಿಗೆ ವಿಷಯದಿಂದ ಸುಖ ಸಿಗುದಿಲ್ಲಪ್ಪ, ಸುಖ ನಿನ್ನೊಳಗೆ ಐತೆ ಅನ್ನೋದನ್ನು ನೆನಪಿಗೆ ತಂದು ಕೊಡುವಂಥವ್ರು ಅದಾರು ಯಾವ ತಂದೆ ತಾಯಿಗಳದಾರ?
ಯಾರಂಥ ತಂದೆ ತಾಯಿಗಳು ಸಿಗೋದು ಭಾಳ ದುರ್ಲಭ. ಅಜ್ಞಾನ ಆವರಣ ಭಂಗ ಆಗಿ ಅದನ್ನು ಭಂಗ ಆದಾಗ ಇದು ಅನುಭವ ಬರ್ತೈತೆ ನಮಗೆ. ಅಜ್ಞಾನ ಆವರಣ ಭಂಗ ಮಾಡೋದಂದ್ರೆ ತಪ್ಪು ತಿಳುವಳಿಕೆಯನ್ನು ತೆಗೆದುಹಾಕೋದು. ವಿಷಯ ವಸ್ತುಗಳದ ಸುಖ ಕೊಡ್ತಾವ ಅನ್ನೋ ಸಂಬಂಧ ಅವುಗಳ ಬಗ್ಗೆ ಇಚ್ಛಾ ಉಂಟು, ಕಾಮ ಉಂಟಾಗ್ತದೆ. ಕಾಮದ ಕಡ್ಡಿ ಆದ ಕ್ರೋಧ ಉಂಟಾಗ್ತದೆ. ಕ್ರೋಧದಿಂದ ಏನಕ್ಕವು ಪಾಪಕೃತಿಗಳು ಜರುಗ್ತಾವೆ. ಹೌದು, ಮಾಡಿದೆ ಅಂದ್ರೆ ಅದು ಪಾಪ ಫಲ ಉಣ್ಣಬೇಕಾಗ್ತದೆ. ವಿಷಯದ ವ್ಯಾಮೋಹ ಹೋಗುವುದ ಹೊರತು ನಮಗೆ ಸಮಾಧಾನ ಶಾಂತಿ ಸಿಗೋದು ಸಾಧ್ಯನೇ ಇಲ್ಲ. ಏನು ಅದಕ್ಕೆ ವಿಷಯದ ವ್ಯಾಮೋಹವನ್ನು ಕಳ್ಕೊಳ್ಳೋ ಸಂಬಂಧ ಇದ್ರ ಬಗ್ಗೆ ನಿನ್ನ ಬಗ್ಗೆ ಅನುಭವಗಳ ಮುಖಾಂತರ ಇದನ್ನು ತತ್ಕಥನ ತಚ್ಚಿಂತನ ಪರಸ್ಪರ ಪ್ರಬೋಧನ ಇದೇ ಅಭ್ಯಾಸದಾಗ ಕಾಲ ಕಳಿಬೇಕು. ಸ್ವರೂಪದ ಅಧ್ಯಯನ ಅಧ್ಯಾಪನವನ್ನು ಬಿಡಬಾರದು ನಾವು. ಇದರ ಹಕ್ಕಿಗತಿ ನಮಗೆ ಗೊತ್ತಾಗಬೇಕಾಗ್ತದೆ. ನಿನ್ನಲ್ಲಿ ಈ ವಿವೇಕ ಜಾಗೃತಿ ಇತ್ತಂದ್ರೆ ಬೇಕಾದಂಗೆ ತೋರ್ಲಿ, ಅದು ಜಗತ್ತನ್ನು ಬುಡ ಮೇಲೆ ಅದು ನಾವು ಹೆದರುವುದಿಲ್ಲ. ಈ ಜಗತ್ತಿನೊಳಗೆ ಏನು ಪ್ರಾಪ್ತ ಮಾಡ್ಕೊಂಡ್ರೆ ನೀವು ಆರಾಮಿರ್ತೀರಿ ಹೇಳ್ರಿ. ಯಾರ್ಯಾರಿಗೆ ಏನೇನು ಬೇಕಂತೀರಿ ಅದನ್ನೆಲ್ಲ ಕೊಡ್ತೇವೆ ನಾವು. ಎಷ್ಟು ಬೇಕಷ್ಟು ಆವಿಷ್ಯ ತಗೋ, ರೋಗ ಬರದಂಥ ಶರೀರ ತಗೋ, ಹೌದಿಲ್ಲ? ನಿನಗೇನೇನು ಬೇಕಂತ ಅದನ್ನೆಲ್ಲ ಒದಗಿಸ್ತೇವೆ. ಆದರೆ ನನಗಿದು ಬೇಸರ ತಿನ್ಬೇಡ. ನೀ ಏನು ತಿಳ್ಕೊಂಡೆ ಅಲ್ಲ, ಭಾವಿಸ್ಕೊಂಡು ಇವುಗಳಿಂದ ಸುಖ ಕೊಡ್ತಾವೆ, ಅವೆಲ್ಲ ಬೇಸರಕ್ಕಿನ ಕೊಡ್ತಾವೆ. ಕಡಿಕ ವಾಯ್ಕ್ ಕಾಣಿಸ್ತೈತೆ ನಿನಗೆ, ಹೌದಿಲ್ಲ? ಮೊದಲೇ ಕೈ ಹುರುಪು ಬರ್ಬಾತ ವಯಸ್ಸಾದಂಗೆ ಉಳಿದಿಲ್ಲ. ಕಂಡಾಗಲೇ ರಮಣೀಯವಿದೆಲ್ಲ, ಉಂಡಾಗಲಿ ನಿರಸನವಿಂತಿದೆಲ್ಲ, ಬೇಡ ಬೇಡಲಿ ಮನವಿ, ಈ ವಿಷಯೇಂದ್ರ ಸಂಪರ್ಕ ಹೋಗೋದು ಒಡನಾಟ ಬೇಡ ಅಂತ ಎಚ್ಚರಿಕೆ ಬಿಟ್ಟರು. ಏನೂ ಲಾಭ ಇಲ್ಲ. ನಾವು ಅದು ಇದ್ದಾಗ ನಮಗೆ ಸುಖ ಕೊಡ್ತಾವು ಅಂತ ತಿಳ್ಕೊಂಡ್ರಿ. ಅವು ಸಂಬಂಧ ಇಲ್ಲೇ ಆರಾಮಿನ ಭಾವದಾಗಿದ್ದು ತೋರ್ಸ್ಯಾರಲ್ಲ ಅನುಭವಗಳು. ಏನು ಹೊರಗಿನ ಬಾಹ್ಯ ಆಡಂಬರ ಸಾಧನ ಮಾಡ್ಕೋತ ಕೂತ ನಿನಗೆ ಅನುಭವ ಬರೋದು ಇಲ್ಲ. ಎಷ್ಟೆಷ್ಟು ಅವನು ಕಡಿಮೆ ಮಾಡ್ಕೊಂತ ಒಳಗೆ ಆಂತರಿಕವಾಗಿ ಅಭ್ಯಾಸ ಮಾಡೋ ಕೆಲಸದ. ಏನು ನಿಜವಾದ ಬ್ರಹ್ಮನಿಷ್ಠರು ಬ್ರಹ್ಮ ಬೋಧೆಯನ್ನು ಮಾಡ್ತಿರ್ತಾರಲ್ಲ, ಆ ಟೈಮ್ನೊಳಗೆ ದೇವಾನು ದೇವತೆಗಳು ಮತ್ತು ಪಿಶಾಚಿಗಳು ಕೈ ಮುಕ್ಕೊಂಡು ಶ್ರವಣ ಮಾಡ್ತಿರ್ತಾರೆ. ಕಣ್ಣಿದ್ದವ್ರು ನೋಡಿರ್ಬೇಕಾದ್ರೆ ವಿಲೋಭನೆಗಳಿಗೆ ಒಳಗಾದೆ ಅಂದರೆ ಮತ್ತೆ ತಳಮನಿಗೆ ಹೋದ ನಿಮ್ಮ. ಏನು ದೇವಾನು ದೇವತೆಗಳಿಗೆ ಇದನ್ನು ತಿಳ್ಕೊಳ್ಳಿಕ್ಕೆ ಆಗುವುದು. ಸುಮ್ಮನ ಸ್ವರ್ಗ ಆದೊಡಂ ಅರಿದು ಕಾಣಲ್ಕೆನೆ ತಮ್ಮ ಒಪ್ಪದು ತಮ್ಮದಂದರಿ. ಇದನ್ನು ತಿಳ್ಕೊಂಡು ಆರಾಮಿರ್ಬೇಕಂದ್ರೆ ಅವಕ್ಕೂ ಸುಧಾ ಸಾಧ್ಯ ಆಗುತ್ತೆ. ಅಜ್ಞಾನ ಮುಷಿಗ್ಬಿಟ್ಟದು. ದೇವಾನು ದೇವತೆಗಳಿಗೆ ಕೂಡ ಇದು ಸಾಧ್ಯನೇ ಇಲ್ಲ. ಅಜ್ಞಾನದ ಮುಸುಕಿನಾಗ ಬಿದ್ದು ಹೊಳೆಯಾಡ್ತದೆ. ಬಾಳೆಯಲ್ಲಿ ಲಂಗಟ ಹಾಕಬೇಕು, ಬಾಳೆಯಲ್ಲಿ ಸೇರಬಾರ್ದು. ಪಂಚಪಕ್ವಾನದ ಊಟ ಬಡ್ಸಕ್ಕೆ ಶೃಂಗಾರವಾದಂಥ ಹುಡುಗಿಯರನ್ನ ಹಚ್ಚಬೇಕು. ಅವಾಗ ಇದು ಬಾಳೆ ಎಲೆ ಸೀಳಬಾರ್ದು ನೀವು. ಅದಕ್ಕೆ ಧೀರತ್ವ ಅಂತಾರೆ. ಅಂಥವ್ರು ಎಲ್ಲೋ ಬರ್ಸಿರ್ತಾರೆ. ಕೋಟಿ ಕೋಟಿ ಜನಗಳಿಗೆ ಒಬ್ಬ ವೈರಾಗ್ಯ ಪುರುಷ, ಭೋಗಿಸು ವಸ್ತು ಇದ್ದು ಭೋಗಿಸು ಸಾಮರ್ಥ್ಯ ಇದ್ದು
ಹೋಗ ವಸ್ತು ಒಲದು ಬಂದರೂ ಸುಧಾ ಅದರ ಮನಸ್ಸು ಹಾಕದೇ ಇರು. ಇದಕ್ಕೆ ತ್ಯಾಗ ಸನ್ಯಾಸ ಅಂತ. ಸಚ್ಚಿದಾನಂದ ಸ್ವರೂಪದ ಅನುಭವ ಪಡೆಯಬೇಕೆನ್ನುವ ಪ್ರತಿಯೊಬ್ಬರು ಮನಸ್ಸಿನಲ್ಲಿ ಎಲ್ಲ ವಾಸನೆಗಳನ್ನು ಸ್ವಲ್ಪ ಉಳಿಯದಂತೆ ನಾಶ ಮಾಡ್ಕೊ. ಏನು ನೀನೇ ಕಲ್ಪಿಸ್ಕೊಂಡು ಕುಂತೆ ಅವುಗಳಲ್ಲಿ ಐತಿ ಇದ್ರೆ ಎಲ್ಲ ಮೊದಲು ತೆಗೆದಾಗ ಅವಾಗ ಯಥಾರ್ಥವಾದ ಅನುಭವ ನಿನಗಾಗಕ್ಕೆ ಶುರುವಾಗ್ತೈತಿ. ಏನು ಮನಸ್ಸು ಭಾಳ ಬೆರಗೈತಿ. ಕಣ್ಣಲ್ಲಿ ಕಂಡ ಸರ್ವ ವಿಷಯಗಳಿಗೆ ಹರಿದಾಡ್ತೈತೆ ಮನಸ್ಸು. ವಿಷಯದ ಕಡೆಗೆ ಮನಸ್ಸು ಹೋಗಾಕತ್ತೆ ಅಂದರೆ ಅದಕ್ಕೆ ವಿವೇಕ ಅನ್ನುವಂಥ ಕಾವಲುಗಾರನ ಬೆನ್ನು ಹಚ್ಚಬೇಕು. ಬೆನ್ನು ಹಚ್ಚಿ ಅವುಗಳನ್ನು ಹಿಂದಕ್ಕೆ ಸರಿಸುವ ಪ್ರಯತ್ನ ಮಾಡಬೇಕು. ಇಂದ್ರಿಯಗಳೆಂಬ ಕುದುರೆಗಳ ಲಗಾಮ ವಿವೇಕ ಅನ್ನುವಂಥ ಸಾರಥಿ ಕೈಯೊಳಗಿರ್ಬೇಕು. ಅಂದ್ರೆ ಜೀವನ ರಥ ಸರಳ ನಡೀತದೆ. ಏನು ಮಾಯಾತನು ಅಥವಾ ತುರ್ಯಾವಸ್ಥೆಯನ್ನು ಹೊಂದಿದಂಥ ಯೋಗಿಗೆ ಅದು ಒಂದೇ ಅವಸ್ಥೆ. ಏನು ತುರ್ಯಾತೀತನ್ನು ಹೊಂದಿದವಾಗ ಏನು ಯಾವ ಅವಸ್ಥಾನೂ ಇಲ್ಲವು. ನಮ್ಮ ಮನಸ್ಸು ಕ್ಷಣ ಮಾತ್ರವೂ ಕೂಡ ಆನಂದದ ಭಾವವನ್ನು ಕಳೆದುಕೊಳ್ಳಬಾರದು. ಏನು ಮಾಯಾತನು ಅಂದ್ರೆ ಮನಸ್ಸಿನ ಸೂಕ್ಷ್ಮಾತಿ ಸೂಕ್ಷ್ಮ ಸ್ಥಿತಿಯ ವೃತ್ತಿ. ಏನು ಅಂದಾಗ ಅದರ ಅಭ್ಯಾಸ ನಮಗೆ ಸೂಕ್ಷ್ಮಾತಿ ಸೂಕ್ಷ್ಮ ಆದಾಗ ಸೂಕ್ಷ್ಮಯ ಅಗ್ರ್ಯ ಬುದ್ಧಿಯ ದೃಶ್ಯತೆ ಸೂಕ್ಷ್ಮ ದರ್ಶಬಿಹಿ ಅಂತ. ನಿದ್ರಾದಿ ಸಮಯ ಅಂದರೆ ನಿದ್ರೆ ಮಾಡಿ ಒಂದಿಟ್ಟು ಎದ್ದಿರ್ತೇವಲ್ಲ ಅವಾಗ ವಿಶ್ರಾಂತಿ ಇರ್ತೈತಿ. ದನೂ ಆಗಿರೋದಿಲ್ಲ ಅಲ್ಲಿ. ಅದು ಧ್ಯಾನ ಕೂಡ್ಲಿಕ್ಕೆ ಅತಿ ಯೋಗ್ಯವಾದಂಥದ್ದು. ಏನು ಬ್ರಹ್ಮಾಕಾರತಿ ಅಜ್ಞಾನವನ್ನು ನಾಶ ಮಾಡಿಬಿಡ್ತೈತೆ ನೋಡ್ರಿ. ಸ್ವಾನುಭವನ ಶ್ರೇಷ್ಠವಾದದ್ರಿ. ಇನ್ನೊಬ್ಬರ ಹೇಳಿಕೆ ಕೇಳಿಕೆ ಮ್ಯಾಗ ಹೊಂದಾಕ ಬರೋದಿಲ್ಲ. ಸ್ವತಃ ನಾವು ವಿಚಾರ ಮಾಡ್ಬೇಕು. ಬಿದ್ದಾಡ್ ಲೌಡ್ ಬೇಕಾದ್ರೆ ಬೆನ್ನು ಹತ್ತಿ ಬರ್ಲಿಕ್ಕಿಲ್ಲ ಅಂದ್ರೆ ಒದ್ದಾಡ್ಲಿಕ್ಕೆ ಲೌಡ್ ಅಂತಿದ್ರಿ. ಅಲ್ಲಮ್ಮ ಪ್ರಭುವಿನ ಅಪ್ಪನ ಏನು ಅನುಭವಕ್ಕೆ ಯಾರಪ್ಪನೂ ಬಿಡೇನೂ ಇಲ್ಲ ಅಂತ. ಶ್ರುತಿ ನಿನ್ನ ಆಧಾರದ ಮೇಲೆ ತೋರೈತಿವ, ಶ್ರುತಿ ಆಧಾರದ ಮೇಲೆ ನೀ ತೋರಿಯು. ನಿನ್ನ ಆಧಾರದ ಮೇಲೆ ಶ್ರುತಿ ಹೋದಿಲ್ಲ. ನಿಮ್ಮ ಅನುಭವದ ಬೆನ್ನು ಹತ್ತಿರ ನೀವು ಶ್ರುತಿ ಬೆನ್ನು ಹತ್ತಕ್ಕೆ ಹೋಗ್ಬೇಡ್ರಿ. ಕೇಳಿದ್ದು ಶ್ರುತಿ, ನೆನಪಿಟ್ಟದ್ದು ಸ್ಮೃತಿ. ಏನು ಗಂಡ ಹಿಂತಿ ಬಾಳೆ ಮಾಡ್ಬೇಕಾದ್ರೆ ಯಾವ ಶ್ರುತಿ ನೋಡಿ ಬಾಳೆ ಮಾಡಿರಿ ನೀವು ಅಂದರೆ ಇದೆಲ್ಲರಿಗೂ ಗೊತ್ತಿದ್ದೈತಿ. ಎಲ್ಲ ಜೀವಿಗಳಿಗೆ, ಪ್ರತಿಯೊಂದು ಜೀವಿ ಪಶು ಪಕ್ಷಿಗಳಿಗೆ ಸುದ ಗೊತ್ತೈತೆ. ಅದು ನಾನಿದ್ದೇನೆ ಅನ್ನೋದನ್ನ ಯಾರ್ಯಾರ ಕಲಿಸಿದ್ರೆ ನಿಮಗೆ? ಯಾರು ಕಲಿಸಿಲ್ಲ. ಸ್ವಂತ ಅನುಭವ ಅದ ನಿನಗೆ. ಇನ್ನೊಬ್ಬರಿಗೆ ನೋವಾಗದಂತ ಮಾತಾಡೋದಕ್ಕನ್ನ ವ್ಯಾಕರಣ ಅಂತಾರೆ. ವ್ಯಾಕರಣ ಸಿರಿ ಮಾತಾಡ ಇನ್ನೊಬ್ಬರಿಗೆ ಪೆಟ್ಟು ಹತ್ತಬಾರ್ದು, ನೋವಾಗದಂಗೆ. ನಿಜವಾದ ಎಚ್ಚರಿಕೆ ಯಾವಾಗಾಗಿರ್ತೈತಿ ಅವಾಗ ಈ ವ್ಯವಹಾರಿಕ ಎಚ್ಚರಿಕೆ ಚಿಂತೆ ಕಡಿತೈತಿ ನೋಡಿ. ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡವ ಇದೆಲ್ಲ ಕನಸಾಗಿ ಹೋಗ್ಬಿಡ್ತೈತೆ. ಸುಳ್ಳು ಅಂತದ್ದು ಅವ್ನು ಖಾತ್ರಿ ಆಕೈತೆ. ಅದು ನಾನಿದ್ದೇನೆ ಅನ್ನುವಂಥ ಪ್ರಥಮ ಭಾವದಲ್ಲಿ ದೇಶ ಕಾಲಗಳು ಇಲ್ಲ. ಅಲ್ಲಿ ಅಹಂಕಾರ ಉದಯ ಆದ ಕೂಡಲೇ ದೇಶ ಕಾಲಗಳ ಭಾವ ಬಂತು ನೋಡ್ರಿ. ಏನು ಬಹು ಜನ್ಮದ ಪುಣ್ಯದ ಫಲ ಫಲಿಸಿದಾಗ ನಮ್ಮಲ್ಲಿ ವಿವೇಕ ಜಾಗೃತ ಆಕೈತೆ ನೋಡ್ರಿ.
ತೋರಿಕೆಯ ಸುಖವು ಸಾಕಷ್ಟು ದುಃಖ ದುಮ್ಮಾನದಿಂದ ತುಂಬಿದೆ ಅಂತ. ಬಹುಜನ್ಮದ ಪುಣ್ಯದ ಫಲ ಫಲಿಸಿದಾಗ ನಮ್ಮಲ್ಲಿ ಇದ್ದದ್ದನ್ನು ನಾವು ತಿಳ್ಕೊಳಕ್ಕೆ ಒಲವು ಆಕೈತಿ ನೋಡ್ರಿ. ಪುಣ್ಯ ಇಲ್ಲದ ಈ ಕಡೆ ಒಲವು ಆಗೋದೇ ನಮ್ಗೆ. ವಿಷಯಾದಿಗಳಿಂದ ದೊರಕಿಸಿಕೊಳ್ಳುವಾಗ ದುಃಖ, ನಡುವೆ ಒಂದು ಸ್ವಲ್ಪ ಸುಖದ ಆಭಾಸ ಅನಿಸ್ತೈತಿ, ಕಡಿಯೊಳಗೆ ಎಲ್ಲ ನಿರಾಶೆ ಕನಲ್ಲಿ. ಕಡಿಯೊಳು ಹೇಸಿಕೆ ಹೋಗ್ಬಿಡಿಸುತ್ತಿರುವುದು ಅಂತ ವೈಕ್ ಕಾಣಿಸ್ತೈತಿ ನನಗೆ. ಮೋಡದೊಳಗಿನ ಮಿಂಚಿನಂತೆ ವಿಷಯಾದಿಗಳಲ್ಲಿ ಸುಖ ತೋರಿ ಅಡಿಗೆ ಹೋಗಿಬಿಡೋದು. ಇಂದ್ರಿಯ ಸಂಪರ್ಕ ಹೋಗ ಮಳೆಗಾಲದಾಗ ಗೆಜ್ಜಿ ಬಿಗದಿರ್ತೈತಲ್ಲ, ಅದನ್ನು ಬಿಟ್ಟು ಕೂಡಲೇ ಹೆಂಗೆ ಹೋಗಿಬಿಡ್ತೈತಿ, ಹಂಗೆ ಇಂದ್ರಿಯ ಪತನ ಆದ್ರೆ ಮುಗಿದು ಹೋಗ್ತು, ಮತ್ತೆ ನಿರಾಶೆ ಆಗಿಬಿಡ್ತೈತಿ. ಅದಕ್ಕೆ ಅದ್ರಾಗ ಅಣು ಮಾತ್ರವೂ ಸುಖವಿಲ್ಲ ಅಂತ. ಯಾವುದೇ ಇಂದ್ರಿಯ ಇರಲಿ, ಅದು ಯಾವುದೇ ಇಂದ್ರಿಯ ಸಂಪರ್ಕ ಹೋಗವ ಅನಿತ್ಯದವ ದುಃಖ ರೂಪಿ ಅಂತ ತಿಳಿದು ಉದಾಸೀನತೆಯನ್ನು ನಾವು ಹೊಂದಬೇಕು. ಬೇಡ ಬೇಡನೆ ಮನವೇ ಭೋಗದ ಒಡನಾಟ, ನೋಡು ನಂಜು ಬೆರೆಸಿದ ಸವಿಯೂಟ ಅಂತ. ಕೇಡು ಕಡಿ ಉಳಿಯುವುದು ಮಾಯೆ ಕೈಮಾಟ ಅಂತ. ಸಂಸಾರ ಅಂದ್ರೆ ನಾಯಿ ಎಲಬು ಕಡ್ದಂಗದ ನೋಡ್ರಿ. ಅದಕ್ಕೆ ತನ್ನ ಹೊಸಡೆಯಿಂದ ರಕ್ತ ಬರ್ತದೆ ಅನ್ನೋದು ಗೊತ್ತಿಲ್ಲಕ್ಕೆ ಎಲಬು ಕಡಿತಿರ್ತೈತಿ. ಎಲಬು ಕಡಿಯುವಾಗ ತನ್ನ ಹೊಸಡ್ಯಾಗನ ಚುಚ್ಚಿ ರಕ್ತ ತಂದ ಬರ್ತಿರ್ತದೆ. ಅದು ಅದರಿಂದನ ಶಕ್ತಿ ಅಂತ ಇದಕ್ಕೆ ಭ್ರಮ ಆಗಿದೆ. ಅದ ಸುಖ ಕೊಟ್ಬಿಟ್ಟಿದ್ರೆ ಅದು ವಸ್ತು ಅಂತೇಳಿ ಐತಿ ಅಂದ್ರೂ ಸುಧಾ ನಿನಗೆ ಅದು ಸುಖದ ಅನುಭವ ಆಗೋದಿಲ್ಲ. ನೀವು ಹಗಲೆಲ್ಲ ಮಾಡೋದೆಲ್ಲ ಎದ್ರ ಸಂಬಂಧ ರಾತ್ರಿ ಬಾಳಕ್ಕೆ ಆಗೋದಿಲ್ಲ. ಎಲ್ಲ ಈ ದೇಹ ನಾನನ್ನೋ ತಪ್ಪು ತಿಳುವಳಿಕೆನ ದುಃಖಕ್ಕೆ ಮೂಲ ಕಾರಣ. ಇದಕ್ಕೆ ದೇಹ ನಾನನ್ನೋ ತಿಳುವಳಿಕೆನ ಅಧ್ಯಾಸಕ್ಕೆ ಕಾರಣ. ತನ್ನನೇ ಪರವೆಂದು ಬಗೆಯುವುದಲ್ಲದೆ ಬೇರೆ ಭಿನ್ನ ಬಿಟ್ಟರಸಲು ಏನುಂಟು ಕಾಣಿಸಲು ಬರಿದೆ ಅಂತ. ಎಲ್ಲಿ ಭೇದದ ನೋಡ್ರಿ ಅಲ್ಲಿ ಅಜ್ಞಾನದ. ವಿಷಯ ದೋಷ ದರ್ಶನ ದೌಡಾಗುವುದಿಲ್ಲ. ಹಿತಾಹಿತ ವಿಚಾರ ನಡೆದು ಎಲ್ಲೋ ಇದರ ದೋಷ ದರ್ಶನ ಕಾಣಬಹುದು. ವಿಷಯ ದೋಷ ದರ್ಶನವೇ ವಿರತಿಗೆ ಬೀಜ, ವೈರಾಗ್ಯಕ್ಕೆ ಬೀಜ ಅದ. ವಿಷಯಗಳು ದುಃಖ ಕೊಡ್ತಾವಂತ ತಿಳಿದು ಅವುಗಳ ಮ್ಯಾಗಿನ ಮೋಹವನ್ನು ಸರಿಯಾಗಿ ತಿಳಿದ ಕೈ ದೃಢ ನಿಶ್ಚಯದಿಂದ ಬಿಟ್ಟು ಬಿಡಬೇಕು. ಇದು ವೈರಾಗ್ಯದ ರೂಪ. ವಿಷಯ ವಾಸನಾ ತ್ಯಾಗವನ್ನ ಕಾರ್ಯ ಅನಿಸ್ಬೋದು. ಎಂದಿದ್ರೂ ವಿಷಯಾದಿಗಳ ಕೈ ಕೊಡುವನ ಅಂದಿಂದ ಅವುಗಳ ಮ್ಯಾಗ ಯಾಕಪ್ಪ ಇಷ್ಟು ಮೋಹ ನಿನಗಂದ್ರೆ, ನಿನಗೆ ಮೋಹನ ಗಂಟ್ಲಿಗೆ ಗಣ ಹಾಕುದು. ಕೇಳಿದ್ದನ್ನು ಕೇಳುತ್ತಾ, ಕಂಡದ್ದನ್ನ ಕಾಣುತ್ತಾ, ಪುನಃ ಪುನಃ ಉಂಡದ್ದನ್ನೇ ಉಣ್ಣುತ್ತಾ, ಮೋಸಿ ನುಡಿದ್ದನ್ನ ಮೋಸಿ ನುಡುತ್ತಾ, ನೂತನಂ ಇದರೊಳು ಕಾಣಿ ಅಂತ. ಹೊಸಾದ ಏನು ಇಲ್ಲ, ಇದು ಒಳ್ಳೊಳ್ಳೆ ಅವ ಇಂದ್ರಿಯಗಳು, ಅವ ವಿಷಯ ವಸ್ತುಗಳು. ಯಾವುದೇ ಕರ್ಮದ ಫಲ ಅನಿತ್ಯವಾದದ್ದು. ಬಹಳಷ್ಟು ಸಂಪತ್ತನ್ನು ಪಡ್ಕೊಂಡ್ರೆ ಆರಾಮಿರ್ತೀಯ ನೀ. ಸುರನರ ವಂದ್ಯತೆಲಿಂದೇನು, ಸರಸಾಲಂಕೃತಿ ರೂಪಿಂದೇನು, ಬಹುಸಿದ್ಧಿಗಳನ್ನು ಪಡೆಯಲಾದರಿಂದೇನು. ಬಹಳಷ್ಟು ಸಂಪತ್ತನ್ನು ಪಡ್ಕೊಂಡ್ರ ಏನು ಆರಾಮದಿರೇ ನೀವು? ಸುರನರ ವಂದ್ಯತೆಲಿಂದವುದೇನು, ಸರಸಾಲಂಕೃತಿ ರೂಪಿಂದೇನು, ಬಹುಸಿದ್ಧಿಗಳನ್ನು ಪಡೆಯಲು ಅದರಿಂದೇನು, ನಿಜ ಸುಖಮಿಲ್ಲದೋಡಿವರಿಂದೇನು ಅಂತ. ನೆಮ್ಮದಿನ ಇರಲಿಲ್ಲ ಅಂದ್ರೆ ತಗೊಂಡು ಏನು ಮಾಡೋದು?
ಈ ಜಗತ್ತಿನಲ್ಲಿ ಎಲ್ಲದನ್ನೂ ತಿಳಿದು ಅದ್ರಾಗ ಏನೂ ಇಲ್ಲ ಅಂತ ತಿಳಿದು ಅದ್ರ ಮ್ಯಾಗ ಉದಾಸೀನ ಆಗವ ಎಲ್ಲೋ ಒಬ್ಬ ಕಂಡು ಕೂಡಲೇ ಮೋಹಕ್ಕೆ ಬೀಳ್ತಿ, ಉಂಡು ಕೂಡಲೇ ಬೇಸರ ಆಕೈತಿ, ನಿನಗೆ ವಾಯ್ಕ್ ಕಾಣಿಸ್ತೈತಿ. ಮನಸ್ಸಿನ ಚಂಚಲತೆ ನಾಶ ಆಗುವವರೆಗೂ ವಿಷಯಾದಿಗಳಲ್ಲಿ ವಾಸನೆಗಳನ್ನು ನಾಶ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು. ವಾಸನೆಗಳ ಮೂಲಕನ ಚಂಚಲಕ್ಕೈತಿ. ವಾಸನ ಸ್ವಲ್ಪ ಉಳಿಲಿಲ್ಲ ಅಂದ್ರೆ ಮನಸ್ಸು ನಿಶ್ಚಲ ಆಕೈತಿ. ಯಾವಾಗ ಮನಸ್ಸು ನಿಶ್ಚಲ ಆಕೈತಿ ಆ ನಿಶ್ಚಲ ವೃತ್ತಿಯೊಳಗೆ ಆನಂದದ ಅನುಭವ ಆಗಕ್ಕೆ ಶುರು. ಮನಸ್ಸು ನಿಶ್ಚಲ ಆಗ್ಬೇಕಾದ್ರೆ ವಾಸನ ಎಲ್ಲ ನಾಶ ಆಗ್ಬೇಕು ನೋಡ್ರಿ. ಸ್ವಲ್ಪ ವಾಸನ ಉಳಿದು ಅಂದ್ರೆ ಮನಸ್ಸು ಮತ್ತೆ ಚಂಚಲ ಶುರು. ಪೂರ್ಣ ವಾಸನೆಗಳೆಲ್ಲ ಅಳದಾಗ ಮನಸ್ಸು ನಿಶ್ಚಲ ಆಕೈತಿ. ನಿಶ್ಚಲ ವೃತ್ತಿಯೊಳಗೆ ಆನಂದದ ಅನುಭೂತಿ ಆಗಕ್ಕೆ ಶುರು ಆಕೈತಿ. ಏನೇನು ಹಿಡಿದು ಎಲ್ಲೆಲ್ಲಿ ಹಿಡಿದು ಎಷ್ಟೆಷ್ಟು ಹಿಡಿದು ಅದನ್ನೆಲ್ಲ ಕೈ ಬಿಡೋದು. ಅವಾಗ ನಿರಾತಂಕವಾದಂಥ ಆನಂದ ಪ್ರತಿಯೊಬ್ಬರಿಗೆ ಅನುಭವ ಬರ್ತದೆ. ಇದಕ್ಕೆ ಶಿವ ಪೂಜೆ ಅಂತಾರೆ. ಶಿವ ಅಂದ್ರೆ ಮಂಗಲವಾದದ್ದು, ಕಲ್ಯಾಣಕರವಾದದ್ದು, ಸುಖರೂಪವಾದದ್ದು. ನಾವು ಗೊಂಬಿ ನೋಡ್ಕೊತ ಕುಂದಿರ್ತೇವೆ. ಶಿವ ಅನುಕೂಲ ಗೊಂಬಿಗೆ ಹೋಗ್ತೀನಿ. ಭಾಳ ಎಚ್ಚರದಿಂದ ಇರ್ಬೇಕು ನೀವು ಅಂತ. ಅನೇಕ ನಮೂನೆ ವಾಸನೆಗಳು ಒಳಗೆ ತುಂಬಿಕೊಂಡವು. ಅವನ್ನೆಲ್ಲ ಕಳೆಯದು ಹೊರತು ಹುಟ್ಟುವುದು ಸಾಯುವುದು ಇದರಿಂದ ಬಿಡುಗಡೆ ಆಗುವುದಿಲ್ಲ. ನಿರಂತರ ಅಭ್ಯಾಸ ನಡಿಬೇಕು ನೋಡ್ರಿ. ಮಾನವ ಮೈಥುನ ಚಟದಶಿಂದ ಸಾಕಷ್ಟು ಸಂಕಟ ಪಡ್ಲಿಕ್ಕತ್ತಾನ. ಶರೀರ ಭಾವ ಬಂದ ಕೂಡಲೇ ಬರುದನ ಅದು ಹಸಿವು ತೆಸೆಗಳ ಭಾವ, ಮೈಥುನ ಭಾವ. ಮೈಥುನ ಚಟ ಒಂದು ಬಿಟ್ರೆ ಯಾವ ಸಂಕಟ ಒಂದು ಅವಶ್ಯಕತೆನ ಬರುದಿಲ್ಲ. ಮನಸ್ಸಿಗೆ ಸಹಜ ಸ್ಥಿತಿ, ಸಹಜಾನಂದ ಸ್ಥಿತಿ ಬರಬೇಕಾತಂತಂದ್ರೆ ಎರಡನೇದವ್ರ ಸಂಪತ್ತನ್ನು ನೋಡಿ ಅಸೂಯೆ ಪಡೋದು ನಾವು. ಎರಡನೇದವ್ರ ನಿಂದೆಯನ್ನು ಎಳೆನಿತೂ ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾವಾಗಲೂ ಇನ್ನೊಬ್ಬರಿಗೆ ಕಲ್ಯಾಣವನ್ನು ಬಯಸ್ತಿರ್ತಾನೆ. ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡುವಂತಹ ಮಾತುಗಳನ್ನು ನಾವು ಮಾತಾಡಕ್ಕೆ ಮೃದು ವಚನವೇ ಭೂಷಣ ಅಂತ. ಯಾವಾಗಲೂ ಸುಖ ದುಃಖ ಸಮಭಾವದಿಂದ ಇರ್ತಾನೆ. ಹಿಗ್ಗು ಕುಗ್ಗುಗಳನ್ನು ನಾವು ಹೊಂದೋದಲ್ಲ. ಈ ಪ್ರಕಾರ ಇರುವ ಮೊದಲನೇ ಭೂಮಿಕೆ ಉಳ್ಳವ. ಸತ್ಸಂಗತ್ವವೇ ನಿಸ್ಸಂಗತ್ವಂ, ನಿಸ್ಸಂಗತ್ವವೇ ನಿರ್ಮೋಹತ್ವಂ, ನಿರ್ಮೋಹತ್ವವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವವೇ ಜೀವನ್ಮುಕ್ತಿ ಅಂತಾರೆ. ಯಾವ ವಿಶ್ವವಿದ್ಯಾಲಯದೊಳಗೆ ಮೈಥುನ ಚಟ ಒಂದು ಬಿಟ್ಟು ಬಾಕಿದೇನು ಕಲಿಸ್ತಾರೆ ಹೇಳಿ? ನಿಮ್ಮ ವಿಶ್ವವಿದ್ಯಾಲಯದ ಕಲ್ತು ಬಂದದ್ದು ಹಂಗೆ ಬೆದಿಗೆ ಬಂದು ನನಗತ್ತೆ ಹಂಗೆ ತಿರುಗ್ತಾವೆ ನೋಡ್ರಿ. ಜಗತ್ತೆಲ್ಲ ಅಜ್ಞಾನದಾಗ ಬಿದ್ದು ಹೊಳ್ಳೆಯಾಡ್ಲಿಕ್ಕತ್ತೆ. ಇದು ಯಾವನಿಗೆ ಸುಖ ಕೊಡ್ಬೇಕನ್ನೋ ಇಚ್ಛಾ ಹೊಂದಬೇಕನ್ನೋ ಇಚ್ಛಾ ಐತಿ ಅವ್ರಿಗೆ ಅಷ್ಟೇ ಹೇಳೋ ಮಾತಿದು. ಬಾಕಿದವ್ರಿಗೆ ಇದನ್ನು ಹೇಳಕ್ಕೆ ಹೋಗ್ಬಾರ್ದು. ಮನುಷ್ಯನ ಜನ್ಮಕ್ಕೆ ಬಂದಾಗ ಮೈಥುನ ಚಟ ಜೋರು ಇರ್ತದೆ. ಬಾಕಿ ಜನಗಳು ಉನ್ನತ ಬ್ರಹ್ಮಚಾರ್ಯದಿಂದ ಇರ್ತದೆ. ಅದಕ್ಕೆ ಮನುಷ್ಯನ ಜನ್ಮ ಪುನಃ ಯಾವಾಗ ಬರ್ತೈತೆ ಹೇಳಿಕ್ ಬರ್ತದೆ. ಈಗ ಸಿಕ್ಕಾಗ ಇದ್ರ ಲಾಭ ಮಾಡ್ಕೊರಿ. ಜಂತು ನರಜನ್ಮ ದುರ್ಲಭ ಅಂತ. ಎಲ್ಲ ಜೀವಿಗಳ ಮನುಷ್ಯನ ಜನ್ಮ ಬರೋದು ಭಾಳ ಕಠಿಣ, ಭಾಳ ದುರ್ಲಭ. ಯಾರು ತಿಳ್ಕೊಂಡು ಸುಖ ಹೊಂದಬೇಕಂತ ಇಚ್ಛಾ ಇರ್ತೈತಿ ಅವ್ರಿಗೆ ಅಷ್ಟೇ ಹೇಳ್ಬೇಕು. ಬಾಕಿದವ್ರಿಗೆ ಹೇಳೋ ಮಾತಲ್ಲ ಅಲ್ಲ. ಇದನ್ನು ಎಲ್ಲಿ ಹೇಳೋದಿಲ್ಲ ಅಂತೇಳಿ ಹಾನಿ ಮಾಡ್ರಿ ಅವ್ರು. ನಮ್ಮೊಳಗೆ ನಾವು ತಿಳ್ಕೊಬೇಕಾಗೈತಿ.
ನಿನ್ನೊಳಗೆ ಏಕೋಭಾವನೆ ಒಡಗೂಡಂತ ಬಳಸದರೆ ಅದ್ವೈತವನ್ನು ಬಾಹ್ಯದಲ್ಲಿ ನೀವು ಹೊರಗೆ ಅದನ್ನು ತೋರ್ಸಕ್ಕೆ ಹೋಗ್ಬಿಡಪ್ಪ. ನಿನ್ನೊಳಗೆ ನಾವು ಅನುಭವ, ನಮ್ಮೊಳಗೆ ನಾವು ನೋಡ್ಕೊಂಡು ಸುಖಿ ಆಗೋ ಕೆಲಸದ. ಯಾವನಿಗೆ ಸುಖದ ಸಾಧನೆಗಳು ಸುಖವನ್ನು, ದುಃಖದ ಸಾಧನೆಗಳು ದುಃಖವನ್ನು ಕೊಡುವುದಿಲ್ಲವೋ ಅಂಥವರು ಜೀವನ್ಮುಕ್ತರು ಅಂತ. ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ಮೈಥುನ ಚಟ ಭಾಳ ಜೋರು ಇರ್ತದೆ. ಬಾಕಿ ಜನ್ಮದೊಳಗೆ ನುತ ಬ್ರಹ್ಮಚರ್ಯಲ್ಲಿ ಪಾಲನೆ ಮಾಡ್ತಿರ್ತೀವಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಎಲ್ಲ ಮನುಷ್ಯನ ಹಿಡತನ ಹೋಗಿಬಿಡ್ತದೆ, ಕಳ್ಕೊಂಡ್ಬಿಡ್ತೀವಿ. ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ ನಿಮಗೆ. ಪ್ರತಿಯೊಬ್ಬ ಮಾನವನಿಗೂ ಮನಸ್ಸನ್ನು ಹತೋಟಿಗಳಿಗೆ ಇಟ್ಟುಕೊಂಡು ದೊಡ್ಡ ಲಾಭ ಹೊಂದಲಿಕ್ಕೆ ಬರ್ತದೆ. ಮನಸ್ಸನ್ನು ಜಯಿಸಿದಂಥ ಯೋಗಿವರ ಅಪಾರವಾದ ಜ್ಞಾನ ಸಂಪತ್ತಿನ ಒಡೆಯ ಸವಿಲಾರದಂತಹ ಸಂಪತ್ತನ್ನು ಅವ ಹೊಂತಾನ ಅಂತ. ಪುನಃ ಮನುಷ್ಯನ ಜನ್ಮ ಬರೋದು ಬಹಳ ದುರ್ಲಭ. ಜಂತುನಾಂ ನರಜನ್ಮ ದುರ್ಲಭ ಅಂತ. ಒಯ್ದಾಡ್ತಕ್ಕಂಥ ಮನಸ್ಸು ಸುಸ್ಥಿರವಾಗಿ ನಿಲ್ಲಬೇಕಾದ ವಿವೇಕನ ನಮ್ಮಲ್ಲಿ ಜಾಗೃತ ಆಗಬೇಕು. ಬಹಿರ್ವ್ಯಾಪಾರಗಳನ್ನು ಮತ್ತು ಅವು ದುಃಖ ಕೊಡ್ತಾವ ಅಂತ ತಿಳಿದು ಆ ಕರ್ಮಗಳನ್ನು ಒಲ್ಲದೇ ಬಿಡುವುದು, ಇದು ಕಾರ್ಯವೆನಿಸುವುದು. ಬೀಜಂ ರೂಪಂ ಕಾರ್ಯಂ ಅಂದಾರ. ಕೇಳುವುದನ್ನ ಅದು ಬೀಜ, ಶ್ರವಣಾದಿಗಳ ಇರುವ ಬೀಜ. ಬ್ರಹ್ಮನಿಷ್ಠರ ಮುಖಾಂತರ ಅದನ್ನು ಶ್ರವಣ ಮಾಡೋನು, ಅದನ್ನು ಮನನ ಮಾಡಿ ಗಟ್ಟಿಗೊಳಿಸೋದು. ಅದ ರೂಪ. ಯಾವ ಅಣುವಿಂದನ ಅವನು ಕೈ ಬಿಟ್ಟು ಬಿಡೋದು, ಬಿಟ್ಟು ಹೊಳ್ಳಿದರ ಮನಸ್ಸು ಹಾಕಬಾರ್ದು. ಇದ ಕಾರ್ಯ. ಅವನ ಕಾರ್ಯರೂಪಕ್ಕೆ ಬಂದವನು ವೇದಾಂತ ಆಚರಣೆ ಒಳಗೆ ತಗೊಂಡವನು. ಬರೀ ಹೇಳ್ತೇವೆ ಕೇಳ್ತೇವೆ, ಅದನ್ನು ನಾವು ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ವ್ಯರ್ಥ. ಶರೀರ ಮುಂತಾದವುಗಳಲ್ಲಿ ವೈರಾಗ್ಯ ಬಂದ್ರೆ ಅದಕ್ಕೆ ಯಮ ಅಂತಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಇವು ಅಷ್ಟಾಂಗ ಯೋಗಗಳು ಅಂತ. ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಇವು ಆಂತರಿಕ ಸಾಧನಗಳು. ಇವು ಬಾಹ್ಯ ಸಾಧನಗಳು ಅದಾವಲ್ಲ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಇವು ಬಾಹ್ಯ ಸಾಧನಗಳು. ಈ ಹೊರಗಿನ ವ್ಯವಹಾರದೊಳಗೆ ಉದಾಸೀನ ಆಗುವುದು, ಬಾಹ್ಯದಲ್ಲಿ ಉದಾಸೀನ ಆಗುವುದರ ಆಸನ. ಈ ಬಾಹ್ಯಕರಣ ಅಳಿದು ಹತೋಟಿಯೊಳಗಿರುವ ಇಂದ್ರಿಯಗಳನ್ನೆಲ್ಲ ಬಂದ್ ಮಾಡಿ, ವ್ಯಾಪಾರ ಬಂದ್ ಮಾಡಿ, ಜಡವಾದದ್ದನ್ನೆಲ್ಲ ಕೈ ಬಿಟ್ಟು ಬಿಡೋದು, ಇದು ಪ್ರತ್ಯಾಹಾರ. ಪಡೆದ ನಿಜ ಸ್ಥಿತಿಯೇ ಧಾರಣ ಅಂತ. ನಿಜದ ಕಡೆ ಎಲ್ಲ ಕೊಟ್ಟದ ಚಿತ್ತವೃತ್ತಿಯೊಳಗೆ ಅವಧಾರಣ ಆತಿಲ್ಲ, ಆನಂದಮಯವಾದ ಅವಧಾರಣ. ಅವಾಗ ಇದು ನಮಗೆ ಅದು ಗಟ್ಟಿ ಆಕೈತಿ ನೋಡಿ. ಸಚ್ಚಿದಾನಂದ ಸ್ವರೂಪವೇ ತಾನೆಂಬುದೇ ತದ್ಧ್ಯಾನ. ಅದರಲ್ಲಿ ಮನ ಮುಳುಗಲು ಮೌನ. ನಿರ್ಗುಣಾಷ್ಟಾಂಗ ಯೋಗವಿದು ಅಂತ. ವಿಕಾರಾತ್ಮಕವಾದಂಥ ವಸ್ತುವಿನ ಕಡೆಗೆ ಬುದ್ಧಿ ಹೋತು ಅಂದ್ರೆ ಅದು ವಿಕಾರಕ್ಕೆ ಅಂತ ಕೊಂದಿರ್ತದೆ. ಅವಿಕಾರಿಯಾದಂಥ ವಸ್ತುವಿನ ಕಡೆಗೆ ಬುದ್ಧಿ ಹೋತಂದ್ರೆ ವಿಕಾರ ಆಗುವುದನ್ನ ಇಲ್ಲ. ಉಪಾಧಿ ಹಿಡ್ಕೊಂಡ ಜೀವದನ, ಈಶದನ, ಬ್ರಹ್ಮದನ ಅಂತ ಕಲ್ಪಿಸ್ಕೊಂಡು ಜೀವ, ಈಶ, ಜಗತ್ತು ಅಂತ ಇವೆಲ್ಲ ಅಧ್ಯಾಸದೊಳಗಿನ ಮರಿಯೊಳಗಿನ ಕಾರ್ಯ. ಇದೆಲ್ಲ ತಪ್ಪು ತಿಳುವಳಿಕೆ ಒಳಗೆ ಅದು ಯಥಾರ್ಥ ಸರಿಯಾದ ತಿಳುವಳಿಕೆ ಕಡೆ ಎಲ್ಲ ಕೊಟ್ಟಾಗ ಇವ್ಯಾವೂ ಇಲ್ಲ. ತತ್ವಮಸಿ, ಅದೇ ನೀನಿದ್ದಿ ಅನ್ನೋದನ್ನ ಅನುಭವಗಳ ಮುಖಾಂತರದ ಶ್ರದ್ಧೆಯಿಂದ ಕೇಳಿ ಅದನ್ನು ಮನನ ಮಾಡಿ ನಿಧಿಧ್ಯಾಸನ ಗಟ್ಟಿಗೊಳಿಸ್ಕೊಂಡು ಅದ ಇದರೊಳಗೆ ಉಳ್ಕೊಂಡ್ಬಿಡ್ಬೇಕು ನೋಡಿ. ಆನಂದದ ನೆನಪು ಮಾಡಲಿಕ್ಕೆ ಈ ಶರೀರದ ಅವಶ್ಯಕತೆ ಇಲ್ಲ. ನಿದ್ರೆಯೊಳಗೆ ಶರೀರ ಆಗಿರ್ತೀವೇನು ಆರಾಮಾಗಿರ್ತೀವಿ ಅಂದರೆ
ಸುಖದಿಂದ ಇರಲಿಕ್ಕೆ ಯಾವ ಶಾಸ್ತ್ರನೂ ಕಲಿಯುವ ಅವಶ್ಯಕತೆ ಇಲ್ಲ. ನೀವು ಇದಕ್ಕೆ ಯಾವ ಮೇಧಾವಿತ್ವನೂ ಬೇಕಾಗಿಲ್ಲ, ಅಂದರೆ ಪಾಂಡಿತ್ಯ ಬೇಕಾಗಿಲ್ಲ ಇದಕ್ಕೆ. ಏನು ವಿಷಮದ್ದೆಲ್ಲ ಕೈ ಬಿಟ್ಟಾಗ ಬುದ್ಧಿ ಸಮಸ್ಥಿತಿಯನ್ನು ಹೊಂದಲಿಕ್ಕೆ ಬರ್ತದೆ. ನಮ್ಮಲ್ಲಿ ಪಾತಾಳಗಡೆ ಹಾಕಿ ಹುಡುಕಾಡಿದ್ರು ಭೇದ ಸಿಗೋಂಗಿಲ್ಲ. ಎಲ್ಲರಲ್ಲಿ ಆ ಭೇದ, ಎಲ್ಲರಲ್ಲಿ ಭೇದ ಕಾಣುವುದಿಲ್ಲ. ಆ ಬೇರೆ ಎಲ್ಲವೂ ನನ್ನ ತನ್ನನ್ನು ನೋಡುವುದು. ಈ ಒಂದು ಉನ್ನತ ವಿಚಾರ, ವಿಶಾಲ ದೃಷ್ಟಿ ಮಹಾತ್ಮರಿಗಿರ್ತದೆ. ಸಂಕುಚಿತ ದೃಷ್ಟಿ ಇರುವುದಿಲ್ಲ ಅವರಿಗೆಲ್ಲ. ಏನು ಎಲ್ಲವೂ ನನ್ನ ಸ್ವರೂಪ ಅನ್ನುವಂಥ ಅನುಭವ ಆಗಕೈತಿ. ಏನು ಯಾಕೆ ಅಂತಃಕರಣ ಮಾಲಿನ್ಯ ಅವಾಗ ಹೋಗಿರ್ತೈತಿ, ಅವಾಗ ಅವಾಗ ಬ್ರಹ್ಮಾಕಾರ ವೃತ್ತಿ ಆಗಕ್ಕೆ ಶುರು ಹೋಗ್ತೈತಿ. ಏನು ಅದಕ್ಕೆ ವಿಷಯದ ಮಾಲಿನ್ಯವನ್ನೆಲ್ಲ ಬಿಟ್ಟು ಬಿಡದ ಅಭ್ಯಾಸದಿಂದ ತಡೆಯದೆ ಸುವಿಚಾರವೆಂಬ ಬಸಿತವನ್ನು ಅಂದರಲ್ಲ. ಯಾವಾಗಲೂ ಆ ವಿಚಾರದಿಂದ ಬುದ್ಧಿ ಅನ್ನುವಂಥ ಬುದ್ಧಿಯ ಮಾಲಿನ್ಯ, ಮನುಷ್ಯನ ಮಾಲಿನ್ಯ ಎಲ್ಲ ತೆಗೆದು ಹಾಕಿದಾಗ ಆವಾಗ ಶುದ್ಧ ಬುದ್ಧಿ, ಶುದ್ಧ ಮನಸ್ಸು ಹೋಗ್ತೈತಿ. ಇದನ್ನು ಅನುಭವ ಮಾಡ್ಕೊಳಕ್ಕೆ ಬರ್ತೈತಿ. ಬಿಡು. ಸಕಲ